ನಾನು ದೊಡ್ಡ ಮನಸ್ಸು ಮಾಡ್ಕೊಂಡು ನನ್ನ ಕೆಲಸ ಬಿಡಿಸಿದ್ರು ಬಿಡು, ಏನು ನನ್ನ ಹಣೆ ಬರ ಏನಾರ ಕಸ್ಕೊಂಡಿಲ್ಲಲ್ಲ, ನನ್ನ ಹಣೆ ಬರ ಚಲೋ ಇದ್ರೆ ನಾನು ಇದಕ್ಕಿಂತ ಮತ್ತೆ ಹೆಚ್ಚಿಂದ ದುಡಿಬಹುದು ಅಂತ ಅಂದ್ಕೊಂಡು ಒಂಥರ ಧೈರ್ಯ ಮಾಡ್ಕೊಂಡು ಸುಮ್ಮನೆ ಅದೇನ್ರಿ. ಆದರೂ ಮನಸ್ಸು ಕೇಳ್ಬೇಕಲ್ರಿ. ನಾವೇನು ಕೆಲಸ ಮಾಡಿದ್ದಿರ್ತೇವಲ್ರಿ, ಇಡೀ ಬ್ಯಾರಿ ಕಾಲ ನಾವು ಕೆಲಸ ಮಾಡಿದ್ದ ನೆನಪು ಇಡೋದ್ರಿ. ಈಗಂತರೂ 2-3 ದಿನ ಆತ್ರಿ, ನಂಗೆ ವ್ಯೂಸ್ನು ಭಾಳ ಕಮ್ಮಿ ಹೊಂಟು ಬಿಟ್ಟವ್ರಿ. ಬಾಂಡೆ ಅವೆಲ್ಲ ಇದ್ದು ರೀ, ಅರ್ಬಿ ಒಂದು ಸ್ವಲ್ಪ ಇದ್ದು ರೀ, ಎಲ್ಲ ಒಗೆದು ಹಾಕಿದ್ದೆ ರೀ ಫ್ರೆಂಡ್ಸ. ಒಗೆದು ಹಾಕಿ ಕುಂತೇನೆ ರೀ. ಅಡ್ಗೆ ಮಾಡ್ಬೇಕಂದ್ರೆ ಅಡ್ಗೆ ಮಾಡೋಕೆ ಗ್ಯಾಸ್ ಅಂತ ಖಾಲಿ ಆಗೈತಲ್ರಿ. ಗ್ಯಾಸ್ ಬರೋ ಮಟ್ಟ ಅಡ್ಗೆ ಇಲ್ರಿ ಫ್ರೆಂಡ್ಸ. ಯಾಕಂದ್ರೆ ಇದ್ದಿದ್ರಾಗ ತಿನ್ನೋದ್ರಿ. ಅದು ಕೂಡ ಬಿಸಿ ಮಾಡಿಲ್ಲ ನೋಡ್ರಿ. ಬಿಸಿ ಆದ್ರೆ ಒಂದು ಸ್ವಲ್ಪ ಏನಾರ ಆಗ್ತೈತ್ರಿ, ಎಲ್ಲಿ ಹಳಿ ಸಿಗುತ್ತೆ ಏನೋ ಅಂತಂದು ಒಂದು ಸ್ವಲ್ಪ ಹೆದ್ರಿಗೆ ಆಗತ್ತೈತ್ರಿ. ಯಾಕಂದ್ರೆ ಒಂದು ಸ್ವಲ್ಪ ಜಲ್ದಿನೂ ಊಟ ಮಾಡಿಬಿಟ್ರೆ ಚಲೋ ಆಗ್ತೈತ್ರಿ. ಮಧ್ಯಾಹ್ನ 3-4 ಗಂಟೆ ಸುಮಾರು ಬರ್ಬೋದು ರೀ, ಹೇಳೇವ್ರಿ. ಒಂದು ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡು ಫ್ರೆಂಡ್ಸ. ಈಗ ನೋಡ್ರಿ, ಹಾಳಿ ಹಚ್ಚಿ ಹೊರಗಡೆ ಆದರೂ ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಆ ಕಟ್ಟಿಗೆನೆಲ್ಲ ಹಾಳಿ ಹಚ್ಚಿ ಆಗಾದರೂ ಬಿಸಿ ಮಾಡಬೇಕು ಅಂದ್ರೆ ಇಲ್ಲಿ ಹಚ್ಚೋ ಹಂಗೂ ಇಲ್ರಿಪ್ಪ ಫ್ರೆಂಡ್ಸ. ಅದ್ರ ಸಂಬಂಧ ಸುಮ್ಮನೆ ಕುಂತೇವ್ರಿ. ಸೊ ನೋಡ್ರಿಪ್ಪ ಫ್ರೆಂಡ್ಸ, ಇಷ್ಟೆಲ್ಲ ಆಗಿತ್ತು ರೀ. ಮತ್ತು ಆಮೇಲೆ ಇನ್ನೊಂದು ನಾನು ಒಂದು ಸ್ವಲ್ಪ ಏನೋ ಒಂದು ಹೇಳ್ಕೊಬೇಕ್ರಿ ಫ್ರೆಂಡ್ಸ. ಸೊ ನೋಡ್ರಿ ಫ್ರೆಂಡ್ಸ, ಇವತ್ತು ನಮ್ಮ ಟೈಮ ಸರಿ ಇಲ್ಲರಿ. ಯಾಕೆ ನಮ್ಮ ಟೈಮ್ನು ಸರಿ ಇಲ್ಲರಿ, ಕಾಡಾಟನು ನನ್ನ ಬೆನ್ನಿಂದ ಕುಂತೈತೆ ಏನೋ, ನನಗಂತೂ ಅರ್ಥ ಆಗತ್ತಿಲ್ಲ ರೀ ಫ್ರೆಂಡ್ಸ. ಯಾಕಂದ್ರೆ ನೋಡ್ರಿ, ಬೆಳಗ್ಗೆ ಒಬ್ರು ಕೆಲಸದ ಮನೆಯವರು ಕೆಲಸ ಬಿಡಿಸಿದ್ರಿ ರೀ ಫ್ರೆಂಡ್ಸ್. ನಾನು ಏನು ಅಂದಿಲ್ರಿಪ್ಪ ಅವ್ರಿಗೆ, ಇದು ಒಂದು ಸ್ವಲ್ಪ ಜಾಸ್ತಿ ಮಾಡಿರಿ, ಪಗಾರ ಏರಿಸ್ರಿ ಅಂತಂದು ಅಷ್ಟೇ ಹೇಳಿದಿರಿ ಫ್ರೆಂಡ್ಸ. ನಾನು ಹೇಳಿದ್ಕೆ ಇಲ್ಲ ಕೆಲಸ ನಾವು ಬೇರೆ ಇಲ್ಲ, ಮುಂದಿನ ತಿಂಗಳ ನೋಡಿಕೊಂಡು ಹೇಳ್ತೀನಿ ವಿಚಾರ ಮಾಡ್ಕೊಂಡು ಅಂತಂದು ಹೇಳಿದವ್ರಿ ಫ್ರೆಂಡ್ಸ. ಕಡೆಗೂ ಇವತ್ತು ಬೆಳಿಗ್ಗೆ ಫೋನ್ ಹಚ್ಚಿ ಇಲ್ಲ ನಾವು ಬೇರೆದವ್ರನ್ನ ನೋಡ್ಕೊಂಡೇವಿ ಅಂತಂದು ಹೇಳಾಕತ್ತಾರೆ ಫ್ರೆಂಡ್ಸ. ನಮ್ಮ ಒಂಥರ ಸಡನ್ನ ಹಲೋ ಅಂದ್ಬಿಟ್ಲೆ ಹಂಗೆ ಹೇಳಿದ ಮೇಲೆ ನಂಗೆ ಒಂಥರ ಬೇಜಾರು ಅನ್ನಿಸ್ಬಿಡ್ತ್ರಿ. ಯಾಕಂದ್ರೆ ಅವರು ಹಂಗೆ ಹೇಳೋದು ಒಂದು ಸ್ವಲ್ಪ ನಮ್ಗೆ ಬೇಜಾರು ಅನ್ನಿಸ್ಬಿಡ್ತೈತ್ರಿ ಫ್ರೆಂಡ್ಸ. ಯಾಕಂದ್ರೆ ಅವರು ಹಿಂಗೆ ಯಾರಿಗೂ ಮಾಡೋಕ್ಕೆ ಹೋಗ್ಬಾರ್ದ್ರಿ. ಯಾಕಂದ್ರೆ ಈ ಬಡ್ರು ಜನ ಏನು ಮಾಡ್ತಾರೆ ರೀ, ಅದ್ರ ಮೇಲೆ ಕುಂತು ಬಿಟ್ಟಿರ್ತಾರೆ ರೀ. ನಮ್ಮಂತ ಈಗ ನಾನು ಕೂಡ ಹಂಗೆ ರೀ, ನಾನು ಆವಾಗ ನಂಬ್ಕೊಂಡು ನಾನು ಕೆಲ್ಸಕ್ಕೆ ಹೋಗ್ತೀನಿ ರೀ ಫ್ರೆಂಡ್ಸ. ಅವ್ರು ಯಾವಾಗ ಬಾ ಅಂತಾರೆ ಅವಾಗ ಹೋಗ್ತಿದ್ದೆ ರೀ ಕೆಲ್ಸಕ್ಕೆ, ಎಲ್ಲ ಮಾಡೋಕೆ ಹೋಗ್ತೀನಿ ರೀ ಫ್ರೆಂಡ್ಸ. ಒಂದು ಏನಾರು ಊರಿಗೆ ಹೋದಾಗ ಚಪಾತಿ ಮಾಡೋದೈತಿ, ಅದು ಮಾಡೋದೈತಿ, ಮತ್ತು ಮಾಡಿರಿ ನಾ ಬರೋ ತನಕ ಅಂದ್ರೂ ಇಂಥವೆಲ್ಲ ಫ್ರೆಂಡ್ಸ ನಾನು ಎಲ್ಲ ಮಾಡ್ತಿದ್ದೆ ರೀ. ಅದೇನೋ ಅಂತಾರಲ್ರಿ, ನಿಯತ್ತಿಂದ ದುಡಿಯೋರಿಗೆ ಕಾಲನೇ ಇಲ್ಲ ಅನ್ನಿಸ್ತೈತ್ರಿ ಈಗಿನ ಕಾಲದಾಗ. ಎಂತಿಂಥ ಜನ ಅದಾರ ರೀ ಫ್ರೆಂಡ್ಸ. ನೋಡ್ರಿ, ಏನು ನಾ 100 ರೂಪಾಯಿ, ನಾವು 100 ರೂಪಾಯಿ ಹೆಚ್ಚಿಗೆ ಕೇಳಿದೆ ರೀ, ಹೋಗ್ಲಿ 50 ರೂಪಾಯಿ ಹಾಕ್ಕೊಡ್ತೀನಿ ಮತ್ತು ಮಾಡಿರಿ ಕೆಲಸ ಅಂದಿದ್ರೆ ನಾ ಏನು ಅಂತಿದ್ನೋ ಏನು ರೀ ಫ್ರೆಂಡ್ಸ. ಸಡನ್ನಾಗಿ ಫೋನ್ ಹಚ್ಚಿ ಒಂಥರ ಕೆಲ್ಸಕ್ಕೆ ನಾ ಬೇಡ ಅಂತ ಹೇಳ್ಬಿಟ್ರಿ ಫ್ರೆಂಡ್ಸ. ನಂಗೆ ಒಂಥರ ಬೇಜಾರು ಅನ್ನಿಸ್ಬಿಡ್ತೆ. ಯಾಕಂದ್ರೆ ನಾನು ಕೆಲಸ ಇರ್ಲಾರ್ದಕ್ಕೆ ಅವ ಕೆಲಸ ನಂಬ್ಕೊಂಡು ಕೆಲಸ ಮಾಡಾಕತ್ತೀನಿ ರೀ ಫ್ರೆಂಡ್ಸ. ಆ ಕೆಲಸ ಇರ್ಲಾರ್ದಕ್ಕೆ ಮೊನ್ನೆ ಒಂದು ಕೆಲಸ ಇದ್ರೂ ನಾನು ಕೆಲಸದ ಮನೆಗೆ ಹತ್ಕೊಂಡೇನು ರೀ ಫ್ರೆಂಡ್ಸ. 1 ವರ್ಷದ ಮೇಲೆ ಆಗಿತ್ತು ರೀ ನಾನು ಆ ಕೆಲಸ ಮಾಡಕ್ಕಂತು. ಸಡನ್ ಸ್ವಲ್ಪ ಪಗಾರ ಏರಿಸ್ಕೊಡ್ರಿ ಅಂತಂದು ಹೇಳಿದ್ಕೆ ಕೆಲಸನ ಬಿಡಿಸಿದ್ರಿ ಫ್ರೆಂಡ್ಸ. ಏನು ನನ್ನ ಹಣೆ ಬರ ಕಸ್ಕೊಂಡಿಲ್ರಿ, ಆದ್ರೆ ಏನ್ರಿ ಒಂದು ಸ್ವಲ್ಪ ತ್ರಾಸ್ನಾಗ ಆಗ್ತೈತ್ರಿ. ಮನೆ ಎಲ್ಲ ನಡೆಸ್ಕೊಂಡು ಹೋಗ್ಬೇಕಂದ್ರೆ ಇವೆಲ್ಲ ಒಂಥರ ಬೇಜಾರು ಅನ್ನಿಸ್ಬಿಡ್ತೈತ್ರಿ. ದಿನ ಒಂದಲ್ದ ಒಂದು ಏನಾರ ಕಷ್ಟ ಬರಾಕತ್ತವ್ರಿ ಫ್ರೆಂಡ್ಸ. ನಂಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಬೆಳಗ್ಗೆ ಭಾಳ ಬೇಜಾರು ಅನ್ನಿಸ್ಬಿಡ್ತ್ರಿ. ಯಾಕಂದ್ರೆ ಒಬ್ಬೊಬ್ಬರು ಇದ್ರಾಗ ನಂಬ್ಕೊಂಡು ಕುಂತಿರ್ತಾರೆ ರೀ ಇವರು. ಹೀಗೆಲ್ಲ ಸಡನ್ ತಾವಂತರೂ ಇದ್ದವ್ರು ಇರ್ತಾರೆ ರೀ ಫ್ರೆಂಡ್ಸ. ಹೀಗೆಲ್ಲ ಬಡ್ರಿಗೆ ಹಿಂಗೆ ಅಂದ್ಬಿಟ್ರೆ ಅವ್ರ ಮನಸ್ಸಿಗೆ ಏನಾಗ್ಬೋದು ಏನಿಲ್ಲ ಅನ್ನೋದು ಯೋಚನೆ ಮಾಡಂಗಿಲ್ಲ ರೀ, ಹೇಳ್ಬಿಡ್ತಾರೆ ರೀ. ಅದು ನಮ್ಮ ಏನು ಆಕೈತ್ರಿ, ನಮ್ಮ ಮನ್ಸಿನ ಮೇಲೆ ಒಂಥರ ಬೇಜಾರು ಅನ್ನಿಸ್ಬಿಡ್ತೈತೆ ರೀ ಫ್ರೆಂಡ್ಸ. ಏನೋ ನನಗೆ ಬೆನ್ನ ಹಿಂದೆ ಕುಂತು ಬಿಟ್ಟೈತೆ ಏನ್ರಿ ಕಾಡಾಟ ಗೊತ್ತಿಲ್ಲ ರೀ ಫ್ರೆಂಡ್ಸ. ನಾನು ದೊಡ್ಡ ಮನಸ್ಸು ಮಾಡ್ಕೊಂಡು ನನ್ನ ಕೆಲಸ ಬಿಡಿಸಿದ್ರು ಬಿಡು, ಏನು ನನ್ನ ಹಣೆ ಬರ ಏನಾರ ಕಸ್ಕೊಂಡಿಲ್ಲಲ್ಲ, ನನ್ನ ಹಣೆ ಬರ ಚಲೋ ಇದ್ರೆ ನಾನು ಇದಕ್ಕಿಂತ ಮತ್ತೆ ಹೆಚ್ಚಿಂದ ದುಡಿಬಹುದು ಅಂತ ಅಂದ್ಕೊಂಡು ಒಂಥರ ಧೈರ್ಯ ಮಾಡ್ಕೊಂಡು ಸುಮ್ಮನೆ ಅದೇನು ರೀ. ಆದರೂ ಮನಸ್ಸು ಕೇಳ್ಬೇಕಲ್ರಿ. ಯಾಕಂದರೆ ಹೆಚ್ಚು ಕಮ್ಮಿ ಇದ್ರೂ ನಾನು ಮಾಡಿ ಬರ್ತಿದ್ದೆ ರೀ ಫ್ರೆಂಡ್ಸ. ಹೋಗಿ ಹಿಂಗಿಂಥದ್ದು ಇಲ್ಲ, ಅದೇ ಟೈಮ್ಗೆ ಬಾ ಅಂದ್ರೆ ಅದೇ ಟೈಮ್ಗೆ ಹೋಗ್ತಿದ್ದೆ ರೀ. ಅವ್ರು ಯಾವಾಗ ಬಾ ಅಂತಿದ್ರೆ ಅದೇ ಟೈಮ್ಗೆ ಹೋಗಿ ನಾನು ಕೆಲಸ ಅದು ನಿಯತ್ತಿಲ್ದಂಗೆ ಮಾಡಿಬಿಟ್ರಿ. ಅದ ನನಗೆ ಒಂಥರ ಬೇಜಾರು ಅನ್ನಿಸ್ಬಿಡ್ತು ರೀ.
ಅವ್ರೇನು ಈಗ ನೋಡಿ ಈಗಿನ ಹೆಂಗೈತ್ರಿ ಫ್ರೆಂಡ್ಸ, ಅವ್ರು ಕೊಟ್ಟಿದ್ದು ದುಡ್ಡು ನಮ್ಮ ಹತ್ರ ಇರಂಗಿಲ್ಲ ರೀ. ಅವು ಕೊಟ್ಟಿದ್ದು ತೊಗೊಂಡು ಬಂದು ನಾವು ಏನಾರ ಹೋಗಿ ಅಂಗಡಿಗೆ ಇದಂತಂದ್ರೆ ಅಲ್ಲಿಗೆ ಮುಗ್ದ ಹೋಗ್ತದೆ. ನಾವೇನು ಕೆಲಸ ಮಾಡಿದ್ದಿರ್ತೇವಲ್ರಿ, ಇಡೀ ಬ್ಯಾರಿ ಕಾಲ ನಾವು ಕೆಲಸ ಮಾಡಿದ್ದ ನೆನವು ಇಡೋದ್ರಿ. ಆ ನೆನವು ಇಲ್ದಂಗೆ ನನಗೊಂಥರ ಮಾರು ಹೊಡ್ದಂಗೆ ಬೆಳಿಗ್ಗೆ ಹೇಳ್ಬಿಟ್ರಿ, ಆ ದೇವ್ರು ಅವ್ರಿಗೆ ಒಳ್ಳೇದು ಮಾಡಲಿರಿ, ನಮ್ಗೆ ಕೆಟ್ಟರನ್ನ ಮಾಡಿಬಿಡ್ಲಿರಿ ಫ್ರೆಂಡ್ಸ. ಯಾಕಂದ್ರೆ ನಮ್ಮ ಟೈಮಾಗ ಕೆಟ್ಟೈತಂದ್ರೆ ನಾವು ಏನು ಮಾಡೋಕ್ಕೆ ಬರಂಗಿಲ್ಲ ರೀ. ಇರಲಿ ರೀ, ಕಾಡಾಟ ಎಷ್ಟು ದಿನ ಇರ್ತೈತೆ ಅನ್ನೋದು ಗೊತ್ತಿಲ್ಲ ರೀ. ಇರಲಿ ರೀ, ಅಲ್ಲೇ ತನಕ ನಾವು ಅನ್ಭವಿಸ್ಕೊಂತ ಹೋಗೋದ್ರಿ ಫ್ರೆಂಡ್ಸ. ಯಾಕಂದ್ರೆ ನಮ್ಗೆ ಹತ್ತೈತಂದ್ರೆ ಅದು ಬಿಡೋ ಮಟ್ಟ ನಾವು ಕಾಯ್ಬೇಕು ರೀ ಆ ಕಾಡಾಟನ. ಹಿಂಗೆಲ್ಲ ಆತ್ರಿ. ಆದರೂ ಅಷ್ಟೊತ್ತಾಗೋ ಮಟ್ಟ ಅಂದ್ರೆ ಇದು ಗ್ಯಾಸನ್ನು ಮುಗಿತೀರಿ, ಗ್ಯಾಸನ್ನು ಖಾಲಿಯಾಗಿ ಅದು ಹಂಗೆ ಕುಂತೈತ್ರಿ ಫ್ರೆಂಡ್ಸ. ನೋಡ್ರಿ ಏನೇನು ಕಾಡಾಟ ಬರ್ತಾವ್ರಿ. ಅದ್ರಾಗ ವ್ಯೂಸ್ ಒಂದು ಹೊಡ್ಡಿಲ್ರಿ ಫ್ರೆಂಡ್ಸ. ವ್ಯೂಸ್ ಅಂತೂ ಫುಲ್ ಡೌನ್ ಆಗಿಬಿಟ್ಟಾವ್ರಿ. ಪ್ಲೀಸ್ ರೀ ಫ್ರೆಂಡ್ಸ, ಎಲ್ಲರೂ ಕೂಡ ಸಪೋರ್ಟ್ ಮಾಡಿರಿ ನಂಗೆ. ನೀವು ಸಪೋರ್ಟ್ ಮಾಡೋದ್ರಿಂದ ನನಗೂ ಕೂಡ ಭಾಳ ಹೆಲ್ಪ್ ಆಗ್ತೈತ್ರಿ. ಈಗಂತೂ 2-3 ದಿನ ಆತ್ರಿ ನಂಗೆ ವ್ಯೂಸ್ನು ಭಾಳ ಕಮ್ಮಿ ಹೊಂಟ್ಬಿಟ್ಟವ್ರಿ. ಅದನ್ನ ನೋಡೇ ನನಗೆ ಒಂಥರ ಬೇಜಾರು ಅನ್ಸಾಕತ್ಬಿಟ್ಟೈತ್ರಿ. ಯಾಕಂದ್ರೆ ನಾನು ಹೊರಗಿನ ಕೆಲಸ ಮಾಡ್ಕೊಂಡು ಬಂದು ಮನ್ಯಾಗಿನ ಕೆಲಸ ಗಂಡ ಮಕ್ಕಳು ಎಲ್ಲ ನೋಡ್ಕೊಂಡು ಈ ವಿಡಿಯೋ ಮಾಡಿ ಅದನ್ನು ಎಡಿಟ್ ಮಾಡಿಕೊಂಡು ಈ ವಿಡಿಯೋ ಬಿಡೋಕಂದ್ರೆ ಎಷ್ಟು ಕಷ್ಟ ಅನ್ನೋದು ನನಗೆ ಗೊತ್ತಿರಿ ಫ್ರೆಂಡ್ಸ್. ಅದನ್ನು ಆ ಅಷ್ಟು ಕಷ್ಟ ಪಟ್ಕೊಂಡು ನಾವು ಮಾಡಿದ್ದಷ್ಟು ಅದ್ರಾಗ ಫಲ ಸಿಗ್ತಿಲ್ಲ ರೀ. ಯಾಕಂದ್ರೆ ಭಾಳ ಡೌನ್ ಆಗಿಬಿಟ್ಟವ್ರಿ ವ್ಯೂಸ್ನು ಫ್ರೆಂಡ್ಸ. ಎಲ್ಲರೂ ಕೂಡ ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟಿಂದನೇ ನಾನು ಕೂಡ ನನ್ನ ಕಷ್ಟನೆಲ್ಲ ದೂರ ಹೋಗ್ತೈತೆ ಅಂತ ಅಂದ್ಕೊಂಡೀನಿ ರೀ. ಯಾಕಂದ್ರೆ ಒಂದಕ್ಕೊಂದೇ ಹಿಂದಿಂದ ನನಗೆ ಕಷ್ಟ ಬರಾಕತ್ಬಿಟ್ಟವ್ರು. ಈ ನಮ್ಮ ಮನೆಯವ್ರು ನನಗೆ ಬೆಳಿಗ್ಗೆ ಸಂಭಾಳ್ಸೋಕೆ ನನಗೆ ಒಂಥರ ಬೇಜಾರಾಗಿ ಭಾಳ ಹತ್ತಿಬಿಟ್ಟೇನಿ ರೀ. ನಾನು ನಿಜ ಹೇಳ್ಬೇಕಂದ್ರೆ ನನಗೇನು ಏನು ರೀ, ಅದು ಯಾರು ಏನಾರ ಅನ್ನಲಿ ಹೋಗಲಿ, ಯಾರು ಏನಾರ ಒಂದು ಸ್ವಲ್ಪ ಹೇಳಿದ್ರೆ ಸಾಕ್ರಿ ಒಂಥರ ಬೇಜಾರು ಅನಿಸಿ ನನ್ನ ಕಣ್ಣೀರು ಬರ್ತಾವ್ರಿ ಫ್ರೆಂಡ್ಸ. ಹಂಗೆ ರೀ ನಾವು. ಸೊ ನೋಡಿರಿ ಫ್ರೆಂಡ್ಸ, ಎಲ್ಲರೂ ಕೂಡ ನಂಗೆ ಸಪೋರ್ಟ್ ಮಾಡಿರಿ. ಹಾಗೆ ನನ್ನ ವಿಡಿಯೋನ ಆದಷ್ಟು ನಂಗೆ ಶೇರ್ ಮಾಡಿರಿ ಫ್ರೆಂಡ್ಸ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ. ನಿಮ್ಮ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ.